ಬಂಧುಗಳ ನಮಸ್ಕಾರ. ನೀವೆಲ್ಲರೂ ಬೆಳಿಗ್ಗೆ ನೋಡಿದ್ರಿ, ನಮ್ಮ ಪಕ್ಷದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಅವರು ಇನ್ನೊಂದು ನಮ್ಮ ಪಕ್ಷದ ಕಚೇರಿ ಇಲ್ಲೇ ಇರೋದು. ಕಚೇರಿ ಮುಂದೆನೇ ಒಂದು ಮರ, ತುಂಬ ಹಳೆ ಮರ, ಭಾಳ ದೊಡ್ಡ ಎತ್ತರವಾದಂಥ ಮರ. ತುಂಬ ಭಾಳ ದಿನಗಳಿಂದಲೇ ಅದೇನೋ ಗೊತ್ತಿಲ್ಲ, ಪೂರ್ತಿ ಒಣಗೋಗಿತ್ತು ಮರ. ಒಣಗೋಗಿ ಇವತ್ತು ನಾಳೆನೋ ಬೀಳೋ ಥರ ಇತ್ತು. ಬಹುಶಃ ಬೆಂಗಳೂರಿನಲ್ಲಿ ಬಹುತೇಕ ಕಡೆಗಳಲ್ಲಿ ನೋಡಿದ್ರೆ ನಾವು ಮರಗಳು ಒಣಗಿ ಬಿದ್ದು ನಿಂತಿರ್ತವೆ, ಇವಾಗಲೂ ನಾಳೆನೋ ಬೀಳೋ ಹಾಗೆ. ಆದರೆ ಅದನ್ನು ಕಾಲಕ್ಕೆ ನೋಡಿಕೊಂಡು ಒಣಗಿರೋದನ್ನ ಕಟ್ ಮಾಡುವಂಥ ಕೆಲಸವನ್ನು BBMP ಅವರು ಮತ್ತು ಫಾರೆಸ್ಟ್ ಇಲಾಖೆಯವರು ಮಾಡಬೇಕು. ಆದರೆ ಯಾರ್ದೋ ತಲೆ ಮೇಲೆ ಬಿದ್ದು ಅನಾಹುತ ಆಗಿ ಯಾವುದೋ ಒಂದು ಸಾವು ನೋವು ಸಂಭವಿಸೋ ತನಕ ಇವರು ಆ ಕೆಲಸವನ್ನು ಮಾಡೋದಿಲ್ಲ. ಇವತ್ತು ಬೆಳಿಗ್ಗೆ ನಮ್ಮ ಪಕ್ಷದ ರವಿಕೃಷ್ಣ ರೆಡ್ಡಿ ಅಧ್ಯಕ್ಷರು ಗೌರವಾಧ್ಯಕ್ಷರು ಲೈವ್ ಮಾಡಿದ ಕಾರಣಕ್ಕಾಗಿ ಈಗ ಇವರು ಬಂದಿದ್ದಾರೆ ಎಚ್ಚೆತ್ಕೊಂಡು. BBMP ಅವರು ಮತ್ತು ಫಾರೆಸ್ಟ್ ಅವರು ಮತ್ತು ಹೀಗಾಗಿ ಮರವನ್ನು ಕಡಿತಾ ಇರೋದನ್ನು ನಾವು ಗಮನಿಸ್ಬೋದು. ಬೆಂಗಳೂರಿನಲ್ಲಿ ಹೆಚ್ಚು ಜನ ಬಹುಶಃ ಪ್ರತಿ ಮಳೆಗಾಲ ಬಂದರೆ ಬೆಂಗಳೂರಿನಲ್ಲಿ ಒಂದು 10-20 ಜನ ಬಹುಶಃ ಈ ಥರ ಮರ ಬಿದ್ದನೇ ಸಾಯ್ತಾರೆ. ನಾವು ನೋಡ್ತಾ ಇರ್ತೀವಿ, ಮರ ಬಿದ್ದು ಸತ್ರು ಅಂತ. ಆದರೆ ಅದನ್ನೆಲ್ಲ ನೋಡಿಕೊಂಡು ಈ ಥರದ್ದೇನಾದ್ರೂ ಆಗಬಾರ್ದು ಅನ್ನೋ ರೀತಿಯಲ್ಲಿ ತಡೆಯೋದಕ್ಕೆ ಬೇಕಾಗಿರೋಂಥ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಇರುವಂತಹ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಆ ಕೆಲಸವನ್ನು ಸಮರ್ಥವಾಗಿ ಮಾಡದೇ ಇರುವಂತಹ ಕಾರಣಕ್ಕಾಗಿ ಸಾವು ನೋವುಗಳು ಸಂಭವಿಸುವಂಥದ್ದು. ಬಹುತೇಕ ಸಂದರ್ಭಗಳಲ್ಲಿ ಏನೋ ಹಿಂಗೆ ಸಮಸ್ಯೆ ಇದೆ ಸರ್, ಮರ ಬಿದ್ದೋಗುತ್ತೆ, ಬಂದು ಮರ ಕಡೀರಿ ಅಂತಂದರೆ ಯಾವ ಮಟ್ಟಕ್ಕೆ ವ್ಯವಸ್ಥೆ ಕೆಟ್ಟಿದೆ ಅಂತ ಅಂದರೆ, ಮರ ಬಿದ್ದೋಗುತ್ತೆ, ರೋಡ್ ಮೇಲೆ ಅನಾಹುತ ಆಗುತ್ತೆ, ಯಾರಿಗೂ ಹಾನಿ ಆಗುತ್ತೆ, ದಯವಿಟ್ಟು ಬಂದು ಮರ ಕಡೀರಿ ಅಂತ ಅಂದ್ರೂ ಅವ್ರು ಬಂದು ಕಡಿಯೋಲ್ಲ. ಈ ಮರ ಕಡಿಯೋದಕ್ಕೇ ಪಾಪ ಅಂಗಡಿಯವ್ರು ಹೇಳ್ತಾಯಿದ್ರು 20,000, 40,000 ರೂಪಾಯಿ ನೀವು ಕೊಡಬೇಕು, 40,000 ಕೊಟ್ಟರೆ ಮಾತ್ರ ನಾವು ಮರ ಕಡಿಯೋದು ಅಂತೇಳಿ ಅಧಿಕಾರಿಗಳು ಹೇಳಿದರು ಅಂತ. ಏನು ಪ್ರಾಣ ಹೋಗ್ತಾ ಇದೆ, ಜೀವ ಹೋಗ್ತಾ ಇದೆ ಅಂತ ಅಂದ್ರೂ ಇವ್ರಿಗೆ ಲಂಚ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಅನ್ನುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇನ್ನೊಂದು ಕಡೆಯಲ್ಲಿ ದುಡ್ಡಿರುವಂಥ ಜನರು, ಏನು ಹಣವಂತರು, ಅಧಿಕಾರ ಇರುವಂಥ ಜನರು ವಿನಾಕಾರಣ ಒಳ್ಳೊಳ್ಳೆ ಮನೆಗಳನ್ನೇ ಸಮಸ್ಯೆ ಆಗುತ್ತೆ, ನಮ್ಮ ಬಿಸ್ನೆಸ್ಗೆ ಸಮಸ್ಯೆ ಆಗುತ್ತೆ, ನಮ್ಮ ಮನೆ ಮುಂದೆ ನಮಗೇನೋ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅದು ದೂರ ಬಿಡುತ್ತೆ. ಅದಕ್ಕೆ ಕಡೆ ಬಂದಿದ್ದೀವಿ. ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಕೆಲವೊಂದು ಜನ ಮರಗಳನ್ನ ಕಟ್ಸಾಕ್ಬಿಡ್ತಾರೆ. ಒಳ್ಳೆ ಮರಗಳನ್ನೇ, ಹಸಿರಾಗಿರುವಂಥ ಮರಗಳನ್ನೇ, ಒಳ್ಳೆ ಮರಗಳನ್ನೇ ಕಟ್ಸಾಕ್ಬಿಡ್ತಾರೆ. ಇನ್ನೊಂದು ಕಡೆ ಇನ್ನೇನು ಮರ ಬಿದ್ದೋಗುತ್ತಮ್ಮ, ಒಣಗೋಗಿದೆ ಮರವನ್ನು ಕಡಿದೆಯ ಅಂತ ಅಂದ್ರೂ ಇವರು ನಿಮ್ಗೆಲ್ಲಪ್ಪ ಲಂಚ ಯಾರೋ ಕೇಳ್ತಾರದು. ಪಾಪ ಅವರು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ ಅಂತ ಹೇಳಿದ್ರು. ಪಾಪ ಇವರು ಬೆಳಿಗ್ಗೆನೆ ಗೊತ್ತಾಗಿದ್ದ ತಕ್ಷಣಕ್ಕೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಅಲ್ಲ, ಆದರೆ ಯಾರೋ ಒಬ್ಬ ಈ ಥರದ ವ್ಯವಸ್ಥೆ ಇರೋ ಕಾರಣಕ್ಕಾಗಿ ನಾನೊಂದು ಸೂಚನೆಗಳನ್ನ ಬಹುಶಃ ಇದನ್ನೇ ಒಂದು ಮಳೆಗಾಲ ಸಂದರ್ಭದಲ್ಲಿ ಒಂದು ರೀತಿಯ ಸಮರೋಪಾದಿಯಲ್ಲಿ ಕೆಲಸವನ್ನು ಇವರು ಮಾಡಬೇಕು.